ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಫೈನಲ್ ಎಕ್ಸಾಮ್ನಲ್ಲಿ ಬಹಳ ಈಸಿಯಾಗಿ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ನೀಟಾಗಿ ಬರೀರಿ. ಇಷ್ಟೊಂದು ಈಸಿನ ಅಂತೀರ ನಾವು ಪೇಪರ್, ಅಷ್ಟೊಂದು ಈಸಿಯಾಗಿ ಬರುತ್ತೆ. ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ವಿದ್ಯಾರ್ಥಿಗಳ ನಾಳೆ ಕನ್ನಡ ವಿಷಯ ಫೈನಲ್ ಎಕ್ಸಾಮ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಪೇಪರ್ನಲ್ಲಿ ನೀವು ಮಾಡುವ ಮಿಸ್ಟೇಕ್ಸ್ಗಳು ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಮತ್ತು ಎಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಹಾಕುವಾಗ ಮತ್ತು ಅದೇ ರೀತಿ ಸಬ್ಜೆಕ್ಟ್ ಕೋಡ್ ಹಾಕುವಾಗ ಕೆಲವೊಂದು ಎಲ್ಲ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ. ಸ್ಪೆಲ್ಲಿಂಗ್ಗಳಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ವೇಟ್ ಮಾಡಿ. ನಾಳೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಫೈನಲ್ ಎಕ್ಸಾಮ್ ಇದೆ, ಆಯಿತಾ. ಕನ್ನಡ ವಿಷಯ ನಾಳೆ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ಬರುತ್ತೆ 2026. ಇದು ಮೊದಲನೆಯ ವಾರ್ಷಿಕ ಪರೀಕ್ಷೆ ನಿಮಗೆ ಆಗಿರುತ್ತೆ, ಆಯಿತಾ. 28/2/2026 ನಿಮಗೆ ಮಾರ್ಚ್ 17 ಸೆಕೆಂಡ್ PUC ಫೈನಲ್ ಎಕ್ಸಾಮ್ ನಡೆಸಲಾಗೋದು, ಆಯಿತಾ. ಇವಾಗ ನಾಳೆ ಸೆಕೆಂಡ್ PUC ಕನ್ನಡ ಫೈನಲ್ ಎಕ್ಸಾಮ್ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಆಗಿರ್ಬೋದು ಮತ್ತು ಅದೇ ರೀತಿ ರಿಪ್ಟರ್ಸ್ ಆಗಿರ್ಬೋದು ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು. ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು, ಆಯಿತಾ, ಕರ್ನಾಟಕದಲ್ಲಿರುವಂಥ ಎಲ್ಲ PUC ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಸೇಮ್ ಇರುತ್ತೆ. ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಬೇರೆ, ನಿಮಗೆ ಬೇರೆ, ಯಾವುದೇ ರೀತಿ ಆ ರೀತಿ ಇರಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಬೋರ್ಡ್ ಎಕ್ಸಾಮ್ ನಡೆಸ್ತಾರೆ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಹೇಳೋದಂದರೆ ಇಲ್ಲಿ ನಿಮಗೆ ಈಸಿ ಕೂಡ ಇರುತ್ತೆ ಮತ್ತು ಅದೇ ರೀತಿ ಎವರೇಜ್ ಕೂಡ ಇರುತ್ತೆ ಮತ್ತು ನಿಮಗೆ ಡಿಫಿಕಲ್ಟಿವಿಟಿ ಕ್ವಶನ್ 3 ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಮತ್ತು ಹಾರ್ಡ್ ಕ್ವಶನ್ ಅಂತ ನಾವು ಕರಿತೀವಿ ಮತ್ತು ಲಾಟ್ ಕ್ವಶನ್ ಅಂತ ಕರಿತೀವಿ. ಅಂದರೆ ಹಾರ್ಡ್ಸ್ ಮತ್ತು ಲಾಟ್ಸ್ ಅಂದರೆ ಲೋವರ್ ಓರಿಯೆಂಟೆಡ್ ಥಿಂಕ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ಗಳಾಗಿರುತ್ತೆ. ಹಾರ್ಡ್ಸ್ ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ MCQ ಕ್ವಶನ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ 5 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು. ಲಾಂಗ್ ಕ್ವಶನ್ ಅಲ್ಲಿ ನೀವು 1 ರಿಂದ 5 ಲೈನ್ ಅಥವಾ 4 ಲೈನಲ್ಲಿ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗಳಿಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ರೀತಿ ಎಲ್ಲ ಪ್ರಶ್ನೆಗಳಿಗೆ ಹಾರ್ಡ್ಸ್ ಅಂತ ನಾವು ಕರಿತೀವಿ, ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಕ್ವಶನ್ ನಂಬರ್ 41 ಇದೆಯಲ್ಲ, ಅದರೊಳಗೆ ಆಪ್ಷನ್ ಎ ಏನಿದಿಲ್ಲ ಅಲ್ಲಿ ನಿಮಗೆ ಹಾರ್ಡ್ ಕ್ವಶನ್ ನೋಡೋಕ್ಕೆ ಸಿಗುತ್ತೆ, ಆಯ್ತಾ. ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ A, E ಅಂತ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ. ಇವಾಗ ನಿಮಗೆ ಹಾರ್ಡ್ ಕ್ವಶನ್ ಮತ್ತು ಲಾಟ್ಸ್ ಕ್ವಶನ್. ಈ ಲಾಟ್ಸ್ ಕ್ವಶನ್ನಲ್ಲಿ ನಿಮಗೆ MCQ ಕ್ವಶನಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. 1 ರಿಂದ ನಿಮಗೆ 4 ಲೈನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಆಪ್ಷನ್ಸ್ಗಳು ನೀವು ಪ್ರಶ್ನೆ ಅಂದರೆ ಹಾರ್ಡ್ ಕ್ವಶನ್ ರೀತಿಯಲ್ಲಿ ಇರುತ್ತೆ, ಅದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನೀವು ಸರಿಯಾದ ಆನ್ಸರ್ ಯಾವುದಿದೆ ಅದು ಆನ್ಸರ್ ಮಾಡಬೇಕಾಗಿರುತ್ತೆ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಹೇಳೋದಂದರೆ ನಾಳೆ ಫೈನಲ್ ಎಕ್ಸಾಮ್ ಬಹಳ ಈಸಿಯಾಗಿ ಬರುತ್ತೆ. ನಾಳೆ ಕ್ವಶನ್ ಪೇಪರ್ ಬಹಳ ಈಸಿ ಬರುತ್ತೆ, ಆಯಿತಾ. ಹಾಗಾದ್ರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ನಾನು ಇಲ್ಲಿ ಕ್ಲಾಸಸ್ಗಳು ಮಾಡ್ತಾ ಇರ್ತೀನಿ. ಇವಾಗ ಯಾರೆಲ್ಲ ಇದುವರೆಗೆ ಓದಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80 ಔಟ್ ಆಫ್ 80 ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಸಪ್ರೇಟಾಗಿ ಗ್ರಾಮರ್ ಮೇಲೆ ವಿಡಿಯೋ ಮಾಡಿದ್ದೀನಿ ಮತ್ತು ಸಪ್ರೇಟಾಗಿ ಲಾಸ್ಟ್ ಮೂಮೆಂಟ್ನಲ್ಲಿ ನಿಮಗೆ MCQ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ವಿಡಿಯೋ ಮಾಡಿದ್ದೀನಿ. ಈ 3 ವಿಡಿಯೋಗಳ ಲಿಂಕ್ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಈ 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ನಿಮಗೆ MCQ ಕ್ವಶನ್ ಹಿಡಿದು ಗ್ರಾಮರ್ವರೆಗೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿಕೊಟ್ಟಿದ್ದೀನಿ. ಇದು ಯಾರಿಗೆಲ್ಲ 1 ಅವರ್ ಮೇಲೆ ಇದೆ ಆ ಒಂದು ವಿಡಿಯೋ, ಯಾರಿಗೆಲ್ಲ ನೋಡೋಕೆ ಆಗಲಿಲ್ಲ ಅಂದರೆ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಗ್ರಾಮರ್ ಮೇಲೆ ಮತ್ತು ಸಪ್ರೇಟಾಗಿ ಲಾಸ್ಟ್ ಮೂಮೆಂಟ್ MCQ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ 80 ಔಟ್ ಆಫ್ 80 ವಿಡಿಯೋನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು, ಪದ್ಯ ಭಾಗದಲ್ಲಿ ಮತ್ತು ಅದೇ ರೀತಿ ಗದ್ಯ ಭಾಗದಲ್ಲಿ ಮತ್ತು ಅದೇ ರೀತಿ ದೀರ್ಘ ಗದ್ಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಅಂದರೆ ಸಂದರ್ಭ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆ 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು, ಆಯಿತಾ. ಇಲ್ಲಿ ಪದ್ಯ ಭಾಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಪ್ರತಿಯೊಂದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಕೊಟ್ಟಿದೆ ವಿತ್ ಆನ್ಸರ್ ಮುಖಾಂತರ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದೇನು, ಈ ಪತ್ರ ಲೇಖನ, ಆಯಿತಾ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪತ್ರ ಲೇಖನ ಕೊಟ್ಟಿರ್ತಾರೆ. ವೈಯಕ್ತಿಕ ಪತ್ರ ಆಗಿರ್ಬೋದು ಮತ್ತು ವ್ಯವಹಾರಿಕ ಪತ್ರ. ಎಲ್ಲ ವಿದ್ಯಾರ್ಥಿಗಳಿಗೆ ಪತ್ರ ಲೇಖನ ಹೇಗೆ ಬರೀಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೀನಲ್ಲ, ಗ್ರಾಮರ್ ಮೇಲೆ ವಿಡಿಯೋ ಮಾಡಿದ್ದೀನಲ್ಲ, ಅದರೊಳಗೆ ಕವರ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಅದೇ ರೀತಿ ಈ ಪ್ರಬಂಧ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಪೀಠಿಕೆ ಆಗಬೇಕಾಗುತ್ತೆ, ವಿಷಯ ವಿವರಣೆ ಮತ್ತು ಉಪಸಂಹಾರ, ಈ 3 ಪಾಯಿಂಟ್ಸ್ ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ನೀವು ಪ್ರಬಂಧದಲ್ಲಿ. ನೋಡಿ, ಪತ್ರ ಲೇಖನದಲ್ಲಿ ವ್ಯವಹಾರಿಕ ಪತ್ರ ಬೇರೆ ಆಗಿರುತ್ತೆ, ವೈಯಕ್ತಿಕ ಪತ್ರ ಬೇರೆ ಆಗಿರುತ್ತೆ ಪ್ಯಾಟರ್ನ್. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಗ್ರಾಮರ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಗ್ರಾಮರ್ ಅಂತ ಲಿಂಕ್ ಕೊಟ್ಟಿರ್ತೀನಿ. 16 ಮಾರ್ಕ್ಸ್ ನಿಮಗೆ ಬರುತ್ತೆ. ಅಲ್ಲಿ 16 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಇಲ್ಲಿ MCQ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ 20 ಮಾರ್ಕ್ಸ್ ಬರುತ್ತೆ. ಗ್ರಾಮರ್ನಲ್ಲಿ 16 ಮಾರ್ಕ್ಸ್ ಮತ್ತು ಇಲ್ಲಿ 20 ಮಾರ್ಕ್ಸ್ ಆರಾಮಾಗಿ. ಇಲ್ಲಿ 36 ಮಾರ್ಕ್ಸ್ ಬಂತು, ಆಯಿತಾ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಡೆಫಿನೆಟ್ಲಿ ನೀವು ಅವೇ ಕ್ವಶನ್ಸ್ಗಳು ನೋಡ್ತೀರಾ ಫೈನಲ್ ಎಕ್ಸಾಮ್ನಲ್ಲಿ. ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಕ್ಲಾಸಸ್ ಮಾಡಿದ್ದೀನಿ, ಅವೇ ನೋಡೋಕ್ಕೆ ಸಿಗುತ್ತೆ 2 ಅಂಕದ ಪ್ರಶ್ನೆಯಲ್ಲಿ. 3 ಅಂಕದ ಪ್ರಶ್ನೆಯಲ್ಲಿ ಸಂದರ್ಭ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ಗಳು ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ನಾವು ಏನು ಡಿಸ್ಕಷನ್ ಮಾಡಿದಿಲ್ಲ ಅವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ 4 ಅಂಕದ ಪ್ರಶ್ನೆಯಲ್ಲಿ ನಾವು ಏನು ಇವಾಗ
ನಾವು ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿಡಿಯೋ ಏನು ಮಾಡಿದಿಲ್ಲ ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಕ್ವಶನ್ಸ್ಗಳು ನಿಮಗೆ ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕಂತ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ ಇವಾಗ ನೋಡೋಣ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಫೈನಲ್ ಎಕ್ಸಾಮ್ನಲ್ಲಿ ಬಹಳ ಈಸಿಯಾಗಿ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ನೀಟಾಗಿ ಬರೀರಿ. ಇಷ್ಟೊಂದು ಈಸಿನ ಅಂತೀರ ನಾವು ಪೇಪರ್, ಅಷ್ಟೊಂದು ಈಸಿಯಾಗಿ ಬರುತ್ತೆ. ಹಾಗಂತ ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಚೆನ್ನಾಗಿ ಪ್ರತಿಯೊಂದು ಪ್ರಶ್ನೆ MCQ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ ಫಸ್ಟ್ ಪುಟದಲ್ಲೇ ಇರಬೇಕು. 1ರಿಂದ ಎಷ್ಟು ನೀವು 3 ಪುಟ ತೆಗೆದುಕೊಳ್ಳಿ ಆದರೆ ಹಿಂದೆ ಮುಂದೆ, ಬಟ್ ನೀಟಾಗಿ ಚೆನ್ನಾಗಿ ಬರೀ. 2 ಅಂಕದ ಪ್ರಶ್ನೆ ಬರೀದ ತಕ್ಷಣ ಗ್ರಾಮರ್ ಅಟೆಂಡ್ ಮಾಡಿ, ಇಲ್ಲಾಂದ್ರೆ 3 ಅಂಕದ ಪ್ರಶ್ನೆ ಅಟೆಂಡ್ ಮಾಡಿ, ಈ ರೀತಿ ಮಾಡಿ. ಬಟ್ MCQ ಕ್ವಶನ್ ಫಸ್ಟ್ ಪುಟದಲ್ಲೇ ಇರಬೇಕು. 1ರಿಂದ ನೀವು ಹಿಂದೆ ಮುಂದೆ 3 ಪೇಜ್ ತೆಗೆದುಕೊಳ್ಳಿ ಆದರೆ ಫಸ್ಟ್ ಪುಟದಲ್ಲೇ ಇರಬೇಕು ಆಯ್ತಾ. MCQ ಕ್ವಶನ್ 1 ಪೇಜ್ ಮಾಡಿರಿ ಆಯ್ತಾ. ಹಿಂದೆಗಡೆ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ ನೀವು ಮಾಡ್ಕೋಬಹುದು. 2 ಪೇಜ್ ಅಲ್ಲೇ ಹೋಯ್ತು ಆಯ್ತಾ. ನೀವು 2 ಅಂಕದ ಪ್ರಶ್ನೆ ನಿಮ್ಗೆ ಎಷ್ಟು ಗೊತ್ತಿದೆ 2 ಅಂಕದ ಪ್ರಶ್ನೆಗಳು ಬರೀರಿ ಆಯ್ತಾ. ಮತ್ತು 3 ಅಂಕದ ಪ್ರಶ್ನೆಗಳು ಬರೀರಿ. ಗ್ರಾಮರ್ ಅಟೆಂಡ್ ಮಾಡಿದರೆ ಗ್ರಾಮರ್ ಅಟೆಂಡ್ ಮಾಡಿರಿ. ಆಮೇಲೆ ನೀವು 4 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೀವು ಆಯ್ತಾ. ಮೊದಲಿಗೆ ನಿಮಗೆ ಯಾವ ಕ್ವಶನ್ಸ್ಗಳು ಈಸಿ ಅನಿಸುತ್ತೆ ನೀವು ಅದು ಕವರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ MCQ ಕ್ವಶನ್, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಈ ಫಸ್ಟ್ ಪುಟದಲ್ಲೇ ಇರಬೇಕು ಆಯ್ತಾ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಆಯ್ತಾ. ಆಮೇಲೆ ನೀವು ಗ್ರಾಮರ್ ಬರೀರಿ, ಆಮೇಲೆ ನೀವು ಸಂದರ್ಭ ಪ್ರಶ್ನೆ ಬರೀರಿ. ಯಾಕಂದ್ರೆ ಅಲ್ಲಿ ನಿಮಗೆ ಟೈಮ್ ನೀವು ಸೇವ್ ಮಾಡ್ಕೋಬೇಕಲ್ಲ, ಸೊ ಅಲ್ಲಿ ಟೈಮ್ ನೀವು ಸೇವ್ ಮಾಡ್ಕೋಬಹುದು. ಯಾರಿಗೆಲ್ಲ ಸ್ಪೀಡ್ ಬರೆಯುವ ರೂಢಿ ಇರುತ್ತಿಲ್ಲ ಅವ್ರು ಆರಾಮಾಗಿ ಬರೀಬಹುದು, ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ನೀವು ಕ್ವಶನ್ ಪೇಪರ್ ನೋಡಿ, ನಾಳೆ ನಿಮಗೆ ಈಸಿ ಆಗಿ ಕ್ವಶನ್ ಪೇಪರ್ ಬರುತ್ತೆ. ಮತ್ತು ನಾಳೆ ನಾನು ನಿಮಗೆ ಇದು ಕೀ ಆನ್ಸರ್ ಕೂಡ ಮಾಡ್ತೇನೆ. ಸೊ ವಾರ್ಷಿಕ ಪರೀಕ್ಷೆ ಮುಗಿದ ತಕ್ಷಣ ನಾನು ಕೀ ಆನ್ಸರ್ ಮಾಡಿ ಕೂಡ ಹಾಕ್ತೇನೆ. ಡೋಂಟ್ ವರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಬನ್ನಿ ಇವಾಗ ನೋಡೋಣ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಡ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ನೋಡಿ ಏನೇನು ಎಲ್ಲೆಲ್ಲಿ ಏನೇನು ತುಂಬಬೇಕು ಬನ್ನಿ ನೋಡೋಣ. ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ನಿಮಗೆ ಈ ರೀತಿ ಆನ್ಸರ್ ಬುಕ್ಲೆಟ್ ಕೊಡ್ತಾರೆ ಆಯ್ತಾ. ಬೆಂಚ್ ವೈಸ್ ಕೊಟ್ಟ ತಕ್ಷಣ ಇಲ್ಲಿ SSLC ಮತ್ತು PUC ಮತ್ತು ಅದರ್ ಎಕ್ಸಾಮಿನೇಷನ್ ಅಂತ ಇದೆ ಆಯ್ತಾ. ಇಲ್ಲಿ ನೋಡಿ PUC ಅಂತ ಈ ರೀತಿ ನೀವು ಟಿಕ್ ಹಾಕಿ ದಿನಾಂಕ ಹಾಕಬೇಕು ಆಯ್ತಾ. 28 ಆಯ್ತಾ 2/2026 ಅಂತ ಇಲ್ಲಿ ದಿನಾಂಕ ಹಾಕಬೇಕು. ಇಲ್ಲಿ ದಿನಾಂಕ ಹಾಕಿದ ನಂತರ ಇಲ್ಲಿ ನಿಮಗೆ ನೋಂದಣಿ ಸಂಖ್ಯೆ ಆಯ್ತಾ, ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ನೋಂದಣಿ ನಂಬರ್, ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಇರುವಂತಹ ನೋಂದಣಿ ನಂಬರ್ ಇಲ್ಲಿ ಹಾಕಬೇಕು. ಅದೇ ರೀತಿ ಆನ್ಸರ್ ಬುಕ್ಲೆಟ್ ಇಲ್ಲಿ ನಿಮಗೆ ನಂಬರ್ ಇದೆಯಲ್ಲ, ಈ ಕೊನೆಯ 4 ನಂಬರ್ ನೀವು ಬರೀಬೇಕಾಗುತ್ತೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ. ಇಲ್ಲಿ ಮಾಧ್ಯಮ ಅಂದರೆ ಕನ್ನಡ ಮಾಧ್ಯಮ ಅಥವಾ ಇಂಗ್ಲೀಷ್ ಮಾಧ್ಯಮ ಅಂತ ಇಲ್ಲಿ ಬರೀಬೇಕು. ಇವಾಗ ಇಲ್ಲಿ ಕನ್ನಡ ಮಾಧ್ಯಮ, ವಿಷಯ ಕನ್ನಡ. ಇಲ್ಲಿ ವಿಷಯದ ಸಂಕೇತ ಅಂದರೆ ಸಬ್ಜೆಕ್ಟ್ ಕೋಡ್ ಏನಿದೆಯಲ್ಲ, ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನಿಮಗೆ ಸಬ್ಜೆಕ್ಟ್ ಕೋಡ್ ಕೊಟ್ಟಿರ್ತಾರೆ, ನಿಮ್ಮ 6 ಸಬ್ಜೆಕ್ಟ್ದು ಆ ಕೋಡ್ ಇಲ್ಲಿ ನೀವು ಬರೀಬೇಕು. ಇಲ್ಲಿ 01 ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ ಕನ್ನಡ. ನಿಮ್ಮ ಎಕ್ಸಾಮ್ ಸೆಂಟರ್ನಲ್ಲಿ ಅಂದರೆ ನಿಮ್ಮ ಕೊಠಡಿಯಲ್ಲಿ ಒಬ್ಬ ಸಿಬ್ಬಂದಿ ಬಂದಿರ್ತಾರೆ ಆಯಿತಾ, ಮೇಲ್ವಿಚಾರಕರು ಎಂದು ನಾವು ಕರಿತೀವಿ ಅವರಿಗೆ ಆಯ್ತು. ಇಲ್ಲಿ ಮೇಲ್ವಿಚಾರಕರ ಹೆಸರು ಮತ್ತು ದಿನಾಂಕದೊಂದಿಗೆ ಸಹಿದೊಂದಿಗೆ ಇಲ್ಲಿ ಬರೀಬೇಕು. ಅಂದಾಗ ನಿಮ್ಮ ಆನ್ಸರ್ ಬುಕ್ಲೆಟ್ ಚೆಕ್ ಆಗುತ್ತೆ. ಫೈನಲ್ ಎಕ್ಸಾಮ್ನಲ್ಲಿ ಮೌಲ್ಯಮಾಪನ ನಿಮ್ಮ ಪೇಪರ್ ಚೆಕ್ ಆಗಬೇಕಂದ್ರೆ ಇವರ ಸಹಿ ಇರಬೇಕು ಆಯಿತಾ. ಇಲ್ಲಿ ಮೇಲ್ವಿಚಾರಕರ ಹೆಸರು ಮತ್ತು ಸಹಿ ದಿನಾಂಕದೊಂದಿಗೆ ಅಂತ ಇದೆಯಲ್ಲ, ಇದು ಕಂಪಲ್ಸರಿ ಮಾಡ್ಕೊಳ್ಳಿ. ಕೆಲವೊಂದು ವಿದ್ಯಾರ್ಥಿಗಳು ಮಾಡ್ತಾರೆ, ಅವರು ಬೆಂಚ್ ವೈಸ್ ಮಾಡ್ತಾರೆ, ಹಾಗಂತಲ್ಲ, ಬಟ್ ನೋಡ್ಕೊಳ್ಳಿ ಆಯಿತಾ. ಅದು ಸಹಿ ಕಂಪಲ್ಸರಿ ಆಗಿರಬೇಕು ಆಯಿತಾ. ಇಲ್ಲಿ ನಿಮಗೆ ಅವ್ರು ಹಾಕ್ತಾರೆ ಮೌಲ್ಯಮಾಪನ ಎಷ್ಟೆಷ್ಟು ಆಗಿದೆ ಇಲ್ಲೆಲ್ಲ ತುಂಬ್ತಾರೆ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಂಬರ್ ಆಫ್ ಪೇಜಸ್, ಎಷ್ಟು ನೀವು ಪೇಜಸ್ ಯೂಸ್ ಮಾಡಿದ್ದೀರಾ ಆಯಿತಾ, ನೀವು ಎಷ್ಟು ಪೇಜ್ ಯೂಸ್ ಮಾಡಿದ್ದೀರಲ್ಲ ಅದು ಕೌಂಟ್ ಮಾಡಿ ಇಲ್ಲಿ ನೀವು ಬರೀಬೇಕಾಗುತ್ತೆ ಆಯಿತಾ. ಸೊ ಅಲ್ಲಿ ನಿಮ್ಮ ಕೊಠಡಿಯಲ್ಲಿ ಇರುವಂತಹ ಸಿಬ್ಬಂದಿ ನಿಮಗೆ ಹೇಳ್ತಾರೆ, ಇದರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು, ಇಲ್ಲಿ ದಿನಾಂಕ ಆಗಿರ್ಬೋದು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಬರೆದಿರೋ ಇಲ್ಲೋ, ಇದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ ಇದು 2025 ಇದು ನಿಮಗೆ ಆನ್ಸರ್ ಬುಕ್ಲೆಟ್ ಆಗಿರುತ್ತೆ. ಇದರೊಳಗೆ ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ಬೋದು, ಇಲ್ಲಿ ಎಲ್ಲಾದರೂ ಅಂದರೆ ನಿಮ್ಮ ನೇಮ್ ಬರೆಯೋಕ್ಕೆ ನಿಮಗೆ ಆಪ್ಷನ್ ಕೊಡ್ಬೋದು. ಇಲ್ಲಿ ನಿಮ್ಮ ಹೆಸರು ನೀವು ಬರೀಬೇಕಾಗುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನು ಇಲ್ಲಿ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬರೀರಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳಿದೇನೆಂದರೆ ಚೆನ್ನಾಗಿ ವಾರ್ಷಿಕ ಪರೀಕ್ಷೆ ಬರೀರಿ. ಎಲ್ಲ ವಿದ್ಯಾರ್ಥಿಗಳು ನಾಳೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಫೈನಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯಲ್ಲಿ ಅವರು MCQ ಕ್ವಶನಲ್ಲಿ ನೋಡಿ ಪ್ರಾರಂಭ ಪುಟದಲ್ಲಿ ಅವರು MCQ ಕ್ವಶನ್ ಬರೆದಿದ್ದಾರೆ, ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ ಅಟೆಂಡ್ ಮಾಡಿದ್ದಾರೆ, ಮತ್ತು ಅದೇ ರೀತಿ ಇಲ್ಲಿ 3 ಅಂಕದ ಪ್ರಶ್ನೆ ಅಟೆಂಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಆಮೇಲೆ ನೀವು ಗ್ರಾಮರ್ ಅಟೆಂಡ್ ಮಾಡ್ಬೋದು ಡೈರೆಕ್ಟಾಗಿ, ಇಲ್ಲಾಂದರೆ ಮತ್ತು ಸೀರೀಸ್ ವೈಸ್ ನೀವು ಹೋಗ್ಬೋದು, ಇಲ್ಲಾಂದರೆ ಕೊನೆಯಲ್ಲಿ ನೀವು ಗ್ರಾಮರ್ ಬರಿಬೋದು. ಈ ರೀತಿ ಎಷ್ಟು ಚೆನ್ನಾಗಿ ಅವರು ಆನ್ಸರ್ ಮಾಡಿದ್ದಾರೆ ನೋಡಿ. ಎಷ್ಟು ಪೇಜಸ್ ಯೂಸ್ ಮಾಡಿದ್ದಾರೆ, ಇಲ್ಲಿ 18 ಪೇಜ್ ಅವರು ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಅಲ್ಲಿ 18 ಪೇಜ್ ಅಂತ ಇಲ್ಲಿ ಅವರು 18 ಪುಟ ಅವರು ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕಾಲೇಜಿನಲ್ಲಿರುವಂತಹ ಕೊಠಡಿಯಲ್ಲಿ ಬರುವಂತಹ ಸಿಬ್ಬಂದಿ ನಿಮಗೆಲ್ಲ ಹೇಳ್ಕೊಡ್ತಾನೆ, ಎಲ್ಲೆಲ್ಲಿ ಏನೇನು ತುಂಬಬೇಕು, ನಿಮ್ಮ ಹೆಸರು ಎಲ್ಲಿ ಫಿಲಪ್ ಮಾಡಬೇಕು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಯಿತಾ, ಸಬ್ಜೆಕ್ಟ್ ಕೋಡ್, ದಿನಾಂಕ ಎಲ್ಲ ಹೇಳ್ಕೊಡ್ತಾನೆ. ಡೋಂಟ್ ವರಿ, ಅವರೆಲ್ಲ ಹೇಳ್ಕೊಡ್ತಾರೆ ನಿಮಗೆ. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.